राजलक्ष्मी चिल्ड्रन फाउंडेशनने प्रतिभा पोषक या उपक्रमात 100 विद्यार्थ्यांना दाखल करून एक विक्रम प्रस्थापित केला आहे, अशी माहिती फाउंडेशनचे संचालक डॉक्टर शशिकांत कुलकोट यांनी दिली। शुक्रवारी बेळगावमध्ये आयोजित पत्रकार परिषदेत ते बोलत होते। त्यांनी सांगितले की आमच्या फाउंडेशन मार्फत मागासवर्गीय व हुशार विद्यार्थ्यांची निवड करून त्यांना दर्जेदार शिक्षण देणे आणि त्यांना सक्षम बनवण्याचे कार्य आम्ही करत आहोत। ಇದನ್ನ ಪ್ರೋಗ್ರಾಮ್ ಈಗ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ ಉದಾಹರಣೆಗೆ ಬಹಳ ಡಿಫಿಕಲ್ಟ್ ಪ್ರೋಸೆಸ್ ಇದು ಯಾಕಂದ್ರೆ ನಮ್ಗೆ ಟ್ಯಾಲೆಂಟೆಡ್ ಮಕ್ಕಳು ಇರಬೇಕು ಅಂಡರ್ ಪ್ರಿವಿಲೇಜ್ ಮಕ್ಕಳು ಇರಬೇಕು ಅದು ಸ್ವಲ್ಪ ಸಮಸ್ಯೆ ಆಗ್ತದೆ ಅದಕ್ಕೆ ನಾವು ಅದಕ್ಕೆ ಕಂಡೀಷನ್ ಏನಿದೆ ಅಂದ್ರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಓದುವವರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಯಾರ್ದು ಪೇರೆಂಟ್ಸ್ 3 ಲಕ್ಷ ಕೆಳಗಡೆ ಇನ್ಕಮ್ ಇರ್ತದೆ ಅವ್ರು ಮಾತ್ರ ಅಪ್ಲೈ ಮಾಡಬೇಕು ಅದನ್ನ ನಾವು ಆಧಾರ ಇಟ್ಕೊಂಡು ಅನುಕೂಲ ಮಾಡಿದ್ವಿ। ಈ ವರ್ಷ ಈಗಾಗಲೇ ಹೇಳಿದಾಗ ಮೊದಲನೇ ವರ್ಷ 3 ಜಿಲ್ಲೆಗೆ ಮಾಡಿದ್ವಿ, 2ನೇ ವರ್ಷ 7 ಜಿಲ್ಲೆಯಲ್ಲಿ ನಾವು ಮಾಡಿದ್ವಿ, 3ನೇ ವರ್ಷ 9 ಜಿಲ್ಲೆ, ಈ ವರ್ಷ 11 ಜಿಲ್ಲೆಗಳಲ್ಲಿ ನಾವು ಪ್ರೋಗ್ರಾಮ್ ಸುಮಾರು 72,652 ಮಕ್ಕಳು ಈ 11 ಜಿಲ್ಲೆಯಿಂದ NMS ಪರೀಕ್ಷೆ ಕೊಟ್ಟಿದ್ರು। ಅದರಲ್ಲಿ ಪ್ರತಿ ತಾಲೂಕಿನಿಂದ ಟಾಪ್ 6% ನಾವು ವೇಟೇಜ್ ಎವರೇಜ್ ತೆಗೆದು 4,525 ಮಕ್ಕಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ನಮ್ಮ ಪರೀಕ್ಷೆಗೆ। 4,525 ಮಕ್ಕಳಲ್ಲಿ 3,595 ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ರು, ಸುಮಾರು 80% ಮಕ್ಕಳು ನಮ್ಮ ಪರೀಕ್ಷೆಗೆ ಹಾಜರಾಗಿದ್ರು। 26 ಕೇಂದ್ರಗಳಲ್ಲಿ ನಾವು ಪರೀಕ್ಷೆಗಳನ್ನು ನಡೆಸಿದ್ವಿ। 9 ಜಿಲ್ಲೆಯಲ್ಲಿ ಅಂದ್ರೆ ಮಕ್ಕಳಿಗೆ ಸಮೀಪ ಆಗುವಂತ ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡು 26 ಸ್ಥಳಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಿದ್ವಿ। ಇದರಲ್ಲಿ ಈ ವರ್ಷ ನಾವು 360 ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಈಗ ನಾಳೆ ಚಿಕ್ಕೋಡಿ ಮತ್ತು ನಾಳೆ ಬೆಳಗಾವಿ ಜಿಲ್ಲೆ ಮಕ್ಕಳಿಗೆ ಲಾಂಚ್ ಪ್ರೋಗ್ರಾಮ್ ಟ್ಯಾಬ್ ಗಳನ್ನ ಕೊಡ್ತಾ ಇದ್ದೀವಿ। ಈ ವರ್ಷ ಸುಮಾರು 2,100 ಪೇರೆಂಟ್ಸ್ ಕೂಡ ಅಂದ್ರೆ ಇಂಪ್ಯಾಕ್ಟ್ ಪ್ರೋಗ್ರಾಮ್ಗೆ ನಾವು ಪೇರೆಂಟ್ಸ್ ಕರಿತೀವಿ, ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕರಿತೀವಿ। ಅಲ್ಲಿ ಮಕ್ಕಳಿಗೆ ಒಂದು ವಿಡಿಯೋ ಅನ್ನು ತೋರಿಸಿ ಅದರ ಮೇಲೆ ನಾವು ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇರ್ತೀವಿ। ಅದೇ ಸಮಯದಲ್ಲಿ ನಾವು ಪೇರೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ। ಈ ಪ್ರೋಗ್ರಾಮ್ ಬಗ್ಗೆ ಮುಖ್ಯವಾಗಿ ಟ್ಯಾಬ್ ಯೂಸೇಜ್ ಬಗ್ಗೆ ಪೇರೆಂಟ್ಸ್ ನಾವು ಇದು ಮಾಡ್ತೀವಿ। ಟ್ಯಾಬ್ ಎಲ್ಲ ಪೇರೆಂಟಲ್ ಕಂಟ್ರೋಲ್ ಇದೆ, ನಮ್ಮ ಮೇಲೆ ಕಂಟ್ರೋಲ್ ಅದಕ್ಕೆ ನಾವು ಯಾವುದೇ ಇದನ್ನ ಡೌನ್ಲೋಡ್ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ, ಸೊ ಅದನ್ನೇ ನಾವು ಎಲ್ಲ ಪೇರೆಂಟ್ಸ್ಗೆ ಮನವರಿಕೆ ಮಾಡ್ಕೊಡ್ತೀವಿ ಆ ಟೈಮಲ್ಲಿ। ಮತ್ತು ಇಲ್ಲಿ ಬಂದಂತ ಎಲ್ಲ ಮಕ್ಕಳಿಗೆ 3,595 ಮಕ್ಕಳು ಹಾಜರಾಗಿದ್ರು, ಅವರಿಗೆ ಸ್ಕೂಲ್ ಬ್ಯಾಗ್ ಅನ್ನ ಫ್ರೀಯಾಗಿ ಕೊಟ್ಟಿದ್ವಿ। ಎಲ್ಲ ಮಕ್ಕಳಿಗೆ ಪರೀಕ್ಷೆಗೆ ಹಾಜರಾಗ್ತಾರೆ ಸ್ಕೂಲ್ ಬ್ಯಾಗ್ ಕೊಟ್ಟಿದ್ವಿ। ಮತ್ತು ಬಂದಂತ ಮಕ್ಕಳು ಪೇರೆಂಟ್ಸ್ಗೆ ಮಧ್ಯಾಹ್ನದ ಊಟವನ್ನ ಸಂಸ್ಥೆಯಿಂದನೇ ಅರೇಂಜ್ ಮಾಡಿದ್ವಿ। ಸೊ ಬಹಳಷ್ಟು ಜನ ಡೋನರ್ಸ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ। ಈ ಒಂದು ವರ್ಷದ ಇದರಲ್ಲಿ ಸುಮಾರು 360 ಮಕ್ಕಳನ್ನ ನಾವು ಆಯ್ಕೆ ಮಾಡಿ ಈಗ ಲಾಂಚ್ ಪ್ರೋಗ್ರಾಮ್ ಮಾಡಿ ಆಮೇಲೆ ಅವ್ರಿಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ। शिक्षणासाठी कोणतेही गरीब व गुणी विद्यार्थी मागे राहू नये यासाठी आमचे फाउंडेशन नेहमीच मदतीस तयार असल्याचे त्यांनी स्पष्ट केले। संकल्प शिंदे, KMM मराठी, बेळगाव।